ಬದುಕು ಸುಂದರ. ಹಿಂದೆ ಪ್ರಕೃತಿಯನ್ನು ಪೋಷಿಸಿ ಆರಾಧಿಸ್ತಾಯಿದ್ರು. ಆದ್ದರಿಂದ ಪ್ರಕೃತಿಯು ಚೆನ್ನಾಗಿರ್ತಾಯಿತ್ತು. ಬೆಳಿಗ್ಗೆ ಎದ್ದು ಮನೆಯ ಮುಂದೆ ನೀರನ್ನು ಹಾಕಿ ರಂಗೋಲಿಯಿಂದ ಅಲಂಕರಿಸ್ತಾಯಿದ್ರು. ಇದರಿಂದ ಸುಂದರವಾಗಿ ಕಾಣುವುದರೊಂದಿಗೆ ರಂಗಾವಲಿ ಎನ್ನುವುದರ ಜೊತೆಗೆ ದೈವತ್ವವೂ ಇರ್ತಾಯಿತ್ತು. ಸೂರ್ಯನನ್ನು ನಮಸ್ಕರಿಸ್ತಾಯಿದ್ರು. ಪ್ರಕೃತಿಯೊಂದಿಗೆ ಜೀವನವನ್ನು ಸಾಗಿಸ್ತಾಯಿದ್ರು. ಪಕ್ಷಿಗಳು ಮರಿಗಳನ್ನು ಹಾಕಲು ಗೂಡೊಂದನ್ನು ಕಟ್ಟುತ್ತೆ. ಅದರಲ್ಲಿ 2 ಮೊಟ್ಟೆಗಳನ್ನು ಇಡುತ್ತೆ. ಮರಿಗಳು ಹಾರಲು ಕಲಿಯುವ ತನಕ ಆ ಗೂಡಿನಲ್ಲಿ ಇರುತ್ತದೆ. ಅನಂತರ ಹಾರಿ ಹೋಗುತ್ತೆ. ದೊಡ್ಡ ಹಕ್ಕಿ ಮರಿಗಳಿಗೆ ಹೇಳುತ್ತೆ, ಇನ್ನು 2 ದಿನಗಳಾಗುತ್ತಿದ್ದಂತೆ ನೀವು ಹಾರಬೇಕು ಅಂತ. ಆಗ ಮರಿಗಳು ಕೇಳುತ್ತೆ, ಎಷ್ಟು ಸುಂದರ ಮನೆ ಅಂತ. ಆಗ ದೊಡ್ಡ ಪಕ್ಷಿ ಹೇಳುತ್ತೆ, ನಾನು ಗೂಡನ್ನು ಕಟ್ಟಿದ್ದು ಬಿಡಲು. ಆದರೆ ಮಾನವರು ಹಾಗಲ್ಲ, ಕಟ್ಟುವರು, ಕೊನೆಯವರೆಗೂ ಅಲ್ಲಿಯೇ ಇರುವರು. ನಾವು ಪಕ್ಷಿಗಳು ಹಾರೋದು ಮೇಲೆ ಮೇಲೆ, ವಿಶ್ವವೆಲ್ಲ ನಮ್ಮದೇ. ವೇದದಲ್ಲಿನ ಮೊದಲನೆಯ ಶ್ಲೋಕ ಏನನ್ನು ತಿಳಿಸುತ್ತೆ ಅಂತಂದರೆ, ನಾವು ಒಳ್ಳೆಯ ಮಾತುಗಳನ್ನು ಕೇಳುವಂತಾಗಲಿ, ನಮ್ಮ ಕಣ್ಣುಗಳು ಒಳ್ಳೆಯ ದೃಶ್ಯಗಳನ್ನು ನೋಡುವಂತಾಗಲಿ. ಒಂದು ಕಡೆ ಸ್ವಲ್ಪ ದೊಡ್ಡದಾದ ದೀಪವನ್ನು ಹಚ್ಚಿರ್ತಾರೆ. ಅಲ್ಲಿಗೆ ಒಬ್ಬ ಬರ್ತಾನೆ. ಅವನು ದೀಪವನ್ನು ನೋಡಿ ಹೇಳ್ತಾನೆ, ನೀನು ಎಲ್ಲ ಕಡೆಗೂ ಬೆಳಕನ್ನು ಕೊಡುವೆ, ಆದರೆ ನಿನ್ನ ಕೆಳಗೆ ಮಾತ್ರ ಬೆಳಕು ಇಲ್ಲ ಅಂತ ಹೇಳ್ತಾನೆ. ಆಗ ದೀಪ ಹೇಳುತ್ತೆ, ನಾನು ಸುತ್ತಲೂ ಸುಂದರವಾದ ಬೆಳಕನ್ನು ನೀಡಿರುವೆನು, ಅದನ್ನು ಬಿಟ್ಟು ಕತ್ತಲೆಯನ್ನು ಮಾತ್ರ ನೋಡುತ್ತಿರುವೆ ಏಕೆ? ನಿನ್ನ ಮುಂದೆ ಸುಂದರವಾದ ಗುಲಾಬಿ ಹೂವಿದೆ, ಆದರೆ ಅದನ್ನು ಬಿಟ್ಟು ಕೆಳಗಿರುವ ಮುಳ್ಳನ್ನು ನೋಡುವೆ ಏಕೆ? ಹೀಗೆ ಪ್ರಪಂಚದಲ್ಲಿ ಸೌಂದರ್ಯವೂ ಇದೆ, ಕೆಟ್ಟದ್ದೂ ಇದೆ. ನಾವು ನಮ್ಮ ಬದುಕು ಸುಂದರವಾಗಿರಲು ಒಳ್ಳೆಯದನ್ನು ನೋಡೋಣ, ಒಳ್ಳೆಯದನ್ನು ಕೇಳೋಣ. ಅದಕ್ಕೆ ಬೇಕಾದ ಕಣ್ಣುಗಳಿವೆ, ಕೇಳಲು ಕಿವಿಗಳೂ ಇವೆ. ಅದನ್ನು ಉಪಯೋಗಿಸಿ ದೇವರೇ ನಿನ್ನನ್ನು ಸ್ಮರಿಸುತ್ತೇನೆ. ಅದು ಬದುಕನ್ನು ಸುಂದರಗೊಳಿಸುತ್ತೆ.